ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂತ್ರಿಗಿರಿಗಾಗಿ ಒಬ್ಬ ಶಾಸಕನ ಪರ ಮತ್ತೊಬ್ಬ ಶಾಸಕ ಲಾಬಿ ನಡೆಸಿದ್ದಾರೆ. ತಮ್ಮ ಕ್ಷೇತ್ರದ ಲೀಡರ್ಗಳನ್ನ ಕರೆದೊಯ್ದು ಡಿಕೆಶಿಗೆ ಮನವಿಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬಂದಿದೆ. ಕೂಡ್ಲಿಗೆ ಎಂಎಲ್ಎ ಶ್ರೀನಿವಾಸರಿಂದ ಮೊಳಕಾಲ್ಮೂರು ಎಂಎಲ್ಎಗೆ ಬೇಡಿಕೆಯನ್ನ ಇಡಲಾಗಿದೆ. ಕೂಡ್ಲಿಗಿ ಪ್ರಮುಖ ಲೀಡರ್ಗಳನ್ನ ಕರೆದೊಯ್ದು ಶ್ರೀನಿವಾಸ್ ಲಾಬಿಯನ್ನ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಗೆ ಮಂತ್ರಿ ಭಾಗ್ಯದತ್ತ ಶ್ರೀನಿವಾಸ್ ಸೈಲೆಂಟ್ ಆಗಿದ್ದಾರೆ. ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಗೋಪಾಲಕೃಷ್ಣಗೆ ಮಂತ್ರಿ ಮಾಡಿ ಅಂತ ಹೇಳಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನ ನಾಯಕರು ಇದೀಗ ಬಿಗಿಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ನಾಯಕರ ಮನವಿಗೆ ನಂದೇನಿದೆಯಪ್ಪ, ಎಲ್ಲ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ, ಹೈಕಮಾಂಡ್ ಏನ್ ಹೇಳ್ತಾರೋ ಅದೇ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಅನ್ನೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಏನಾದರೂ ಮಾಡಿ ಮಂತ್ರಿ ಮಾಡಿ ಅಂತ ಕೂಡ್ಲಿಗಿ ತಾಲೂಕಿನ ಕಾಂಗ್ರೆಸ್ ನಾಯಕರು ಇದೀಗ ಬೇಡಿಕೆಯನ್ನ ಇಟ್ಟಿದ್ದಾರೆ. ತಮ್ಮ ಕ್ಷೇತ್ರದ ಲೀಡರ್ಗಳನ್ನ ಕರೆದೊಯ್ದಿದ್ದಾರೆ ಡಿಕೆ ಶಿವಕುಮಾರ್ನ ಬಳಿ. ನಂತರದಲ್ಲಿ ಅಲ್ಲಿ ಮನವಿ ಮಾಡುವಂತಹ ಕೆಲಸ ಆಗಿದೆ. ಎಷ್ಟು ದಿನಗಳ ಕಾಲ ಶಾಸಕರ ಅಥವಾ ಏನು ಅವರ ಅಭಿಮಾನಿಗಳು ಏನಿರ್ತಾರೆ ಅವರು ಈ ರೀತಿ ಪೂಜೆಯನ್ನು ಮಾಡುವಂಥದ್ದಾಗಿರ್ಬೋದು, ಪ್ರತಿಭಟನೆಗಳನ್ನು ಮಾಡೋದನ್ನು ಮಾಡಿದರು. ಕೆಲವೊಂದಿಷ್ಟು ನಾಯಕರು ಇವರಿಗೆ ಮಂತ್ರಿ ಖಾತೆಯನ್ನು ನೀಡಲಿ ಅಂತ ಹೇಳಿ ಅವರ ಪರವಾಗಿ ಅಭಿಮಾನಿಗಳು ಮಾಡಿದರು. ಮುಂದುವರೆದ ಭಾಗವಾಗಿ ಇದೀಗ ಮಂತ್ರಿಗಿರಿಗಾಗಿ ಒಬ್ಬ ಶಾಸಕ ಮತ್ತೊಬ್ಬ ಶಾಸಕನಿಗೆ ಲಾಬಿ ನಡೆಸುವಂತಹ ಸ್ಥಿತಿಗೆ ಹೋಗಿ ತಲುಪಿದೆ. ಆದರೆ ಇದೆಲ್ಲದಕ್ಕೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನನ್ನಿಂದ ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥ ಒಂದು ನಿರ್ಧಾರವನ್ನ ತಿಳಿಸಿದ್ದಾರೆ. ಹೇಳಿಲ್ವ ನೀವು ಸೈಡಿಗೆ ಕೊಟ್ಟು